ಶರೀರದ ಮೂಲಕ ತಪ್ಪು ಮಾಡೋದು ಮನಸ್ಸ, ಆತ್ಮನ? ಶರೀರದ ಮೂಲಕ ತಪ್ಪು ಮಾಡ್ತಕ್ಕಂಥದ್ದು ಆತ್ಮನ ಮತ್ತು ಮನಸ್ಸ. ಈ ಶರೀರದಲ್ಲಿ ಆತ್ಮನೂ ಇದೆ, ಮನಸ್ಸೂ ಇದೆ. ಹಾಗಿದ್ಮೇಲೆ ಈ ಶರೀರದಲ್ಲಿ ಆತ್ಮ ತಪ್ಪು ಮಾಡುತ್ತಾ, ಮನಸ್ಸು ತಪ್ಪು ಮಾಡುತ್ತಾ ಅಂತ ನೋಡಿದಾಗ ನಮ್ಮ ಶರಣ ಹೇಳ್ತಾರೆ, ಕಾಯದ ಸಂಘದಿಂದ ಆತ್ಮನು ಭವಕ್ಕೆ ಬಪ್ಪುದೋ ಇಲ್ಲ ಆತ್ಮನ ಸಂಘದಿಂದ ಕಾಯ ಲಯಕ್ಕೊಳಗಾಗುವುದು ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾಕಂದರೆ ಈ ಶರೀರದ ಸಹವಾಸ ಮಾಡಿದ್ದಕ್ಕೆ ಈ ಆತ್ಮ ಮರುಜನ್ಮ ತಗೊಳ್ತಾ, ಇವು ಭವಬಂಧನಕ್ಕೆ ತಗಲಾಕೊಳ್ತಾ, ಅಥವಾ ಆತ್ಮನ ಸಂಘದಿಂದ ಈ ಶರೀರ ಭವಕ್ಕೆ ಬಂತ ಅಥವಾ ಹುಟ್ಟು ಸಾವುಗಳಿಗೆ ಒಳಗಾಯ್ತಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇಲ್ಲಿ ಕಾಯ ಜೀವ ಅಂತಕ್ಕಂಥದ್ದು ಎರಡನ್ನೂ ಜೊತೆಯಲ್ಲೇ ಇದೆ. ಕಾಯ ಮತ್ತು ಜೀವ ಎರಡನ್ನೂ ಜೊತೆಯಲ್ಲೇ ಇದೆ. ಈಗ ಜೀವ ಹೆಚ್ಚ, ಈ ಕಾಯ ಹೆಚ್ಚ? ನಾವು ಎರಡನ್ನೂ ಒಟ್ಟಿಗಿದ್ರೆ ಮಾತ್ರ ಕೆಲಸ ಮಾಡೋದು. ಆತ್ಮ, ಮನಸ್ಸು, ಈ ಶರೀರ ಇವೆಲ್ಲವೂ ಕೂಡ ಒಟ್ಟಿಗೆ ಇರಬೇಕು. ಒಟ್ಟಿಗೆ ಇದ್ರೆ ಮಾತ್ರ ಈ ಶರೀರದಲ್ಲಿ ಏನೋ ಒಂದು ಕ್ರಿಯೆ ನಡೀತದೆ. ಅವು ಒಂದಕ್ಕೊಂದು ಸೇರ್ಲಿಲ್ಲ ಅಂತಂದ್ರೆ ಕ್ರಿಯೆ ನಡೆಯುವುದೇ ಇಲ್ಲ. ಈಗ ಶರೀರ ಚೈತನ್ಯ ಆಗೋದು ಯಾವಾಗ? ಈ ಶರೀರ ಚೈತನ್ಯ ಆಗೋದು ಆತ್ಮ ಬಂದು ಶರೀರಕ್ಕೆ ಸೇರ್ಕೊಂಡಾಗ. ಆತ್ಮ ಬಂದು ಶರೀರಕ್ಕೆ ಸೇರ್ಕೊಂಡಾಗ ಈ ಶರೀರದ ಜೊತೆ ಆತ್ಮದ ಜೊತೆ ಶರೀರ ಇವೆರಡು ಒಟ್ಟಿಗಾದಾಗ ಇದರ ಮಹಾತ್ಮ ಅಂತ ಹೇಳಿಬಿಟ್ಟು ನಾವು ಕರಿತೀವಿ.